ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನೋಡಿ, ರಾಹುಲ್ ಗಾಂಧಿ ಅವರು ಏನು ಮಾತಾಡಿದ್ದಾರೆ, ಅವರು ಸಂಪೂರ್ಣವಾಗಿ ನಮ್ಮ ಹತ್ರ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಇದು ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾದ ಒಂದೇ ಅಲ್ಲ, ಬೇರೆ ಕ್ಷೇತ್ರದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಆಗ ಪ್ರಿಯಾಂಕ್ ಖರ್ಗೆ ಅವರು, ನಮ್ಮ ಆಳಂದ ಶಾಸಕರು, ಅವರಿಬ್ಬರು ಸೇರಿ ಕಂಪ್ಲೇಂಟ್ ಫೈಲ್ ಮಾಡಿದರು. ಸುಮಾರು 6,000 ವೋಟ್ನ ನಮ್ಮ ಕ್ಷೇತ್ರದಲ್ಲಿ ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ, ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ. ಕೇಸು ರಿಜಿಸ್ಟರ್ ಆಯಿತು. ಅವತ್ತಿನ ಕಾಲದಲ್ಲಿ ಕೇಸು ರಿಜಿಸ್ಟರ್ ಆಯಿತು, ಇಲ್ಲೂ ರಿಜಿಸ್ಟರ್ ಆಯಿತು ಮತ್ತು KR ಪುರಮಲ್ಲೂ ರಿಜಿಸ್ಟರ್ ಆಯಿತು. ನಾವು ಇದ್ರ ಬಗ್ಗೆ ಚಲಮೆ ವಿಚಾರದಲ್ಲೂ ಕೂಡ ಬೇಕಾದಷ್ಟು ಹೋರಾಟ ಮಾಡಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಕೂಡ ನಾವೆಲ್ಲ ಹೋಗಿದ್ದೆವು. ಈಗ ಇಲ್ಲಿ ಆಳಂದ ವಿಚಾರ ಏನಿದೆ ಅಂತಂದರೆ, ಇದನ್ನು CODಗೆ ಎನ್ಕ್ವೈರಿಗೆ ಪ್ರಾರಂಭ ಆಯಿತು. CODಗೆ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಡಾಟಾ ಕೊಡಬೇಕು, ಯಾವ ಫೋನ್ ನಂಬರು ಅಂತ. ಯಾವ ಫೋನ್ ನಂಬರ್ ಇಲ್ಲ ಅಂದರೆ ಹೆಂಗಾಗ್ತದೆ? ಯಾರು ಈಗ ಆನ್ಲೈನಲ್ಲಿ ಡಿಲೀಟ್ ಮಾಡಲಿಕ್ಕೆ ಒಂದು ಪ್ರಾವಿಷನ್ ಇದೆ, ಅರ್ಜಿ ಕೊಡಲಿಕ್ಕೆ ಪ್ರಾವಿಷನ್ ಇದೆ. ಯಾರು ಅರ್ಜಿ ಕೊಟ್ಟಿದ್ರು, ಯಾಕೆ ಕೊಟ್ಟಿದ್ದಾರೆ? ಈಗ ಇರೋಂಥ ವೋಟರ್ಸ್ ಇರೋನೇ ಅವರು ಯಾರು ಕಾಂಗ್ರೆಸ್ಸಿಗರಿಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಸಂಶಯದ ಮೇರೆಗೆ ದಲಿತರು, ಮೈನಾರಿಟೀಸು, ಬೇರೆಯವರು ಎಲ್ಲರೂ ಜನರಲ್ ಅವ್ರನ್ನೂ ಕೂಡ ಅವರು ಡಿಲೀಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಯಾರು ಕಾಂಗ್ರೆಸ್ ಎಲ್ಲ ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಕೆಲವು ಫೋನ್ ನಂಬರ್ಸ್ ಎಲ್ಲ ನನಗೆ ಬಂದಂಥ ಮಾಹಿತಿ ಪ್ರಕಾರ ಹೊರಗಡೆಯವರು, ಬೇರೆ ರಾಜ್ಯದವರು, ಪಕ್ಕದ ಬಾರ್ಡರ್ ಅವರೆಲ್ಲ ಕೂಡ ಎಲ್ಲ ಇದ್ದಾರೆ. ಸೊ ಎಲ್ಲ ವೆಲ್ ಪ್ಲ್ಯಾಂಡಾಗಿ ಆ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡಿದ್ರು. ಅದು ಒಂದು ಸ್ಟೇಜ್ಗೆ ನಿಂತ್ಕೊಳ್ತೋದು. ಆಮೇಲೆ ನಮಗೆ COD ಅವರು ಫರ್ದರ್ ಎನ್ಕ್ವೈರಿ ಮಾಡಬೇಕು ಅಂತ ಹೊರಟಾಗ ಅವರು ನಮಗೆ ಮಾಹಿತಿಯನ್ನು ಕೊಡಲಿಲ್ಲ. ಅವರು ಕೇಳಿದ್ರು, ಹೋಗ್ಬೇಡ, ನಂಬರ್ ಗೊತ್ತಾದರೆ ನಂಬರು, ಲೊಕೇಶನ್ನು ಏನಂತ ಕೊಟ್ಟಿದ್ದಾರೆ ಅಂತೇಳಿ. ಎಲೆಕ್ಷನ್ ಕಮಿಷನ್ ನಮ್ಮ ಸಹಕಾರ ಕೊಡಬೇಕು ಅದಕ್ಕೆ, ಯಾಕೆಂದರೆ ಅವ್ರಿಗೆ ಅನುಕೂಲ ಇದು, ಇಂಥದನ್ನ ತಪ್ಪಿಸ್ಬೇಕು ಅಂತ ದೃಷ್ಟಿಯಿಂದ. ಇದು ಅವರು ಇದಕ್ಕೆ ಭಾಗಿಯಾಗಿದ್ದಾರಾ, ಯಾಕೆ ಕೊಡ್ತಾ ಇಲ್ಲ ಅನ್ನೋದೆಲ್ಲ ಒಂದು ದೊಡ್ಡ ಪ್ರಶ್ನೆ ಈಗ ಉದ್ಭವ ಆಗ್ತಾಯಿದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು ನಿನ್ನೆನೇ ಅವರ ಕ್ಷೇತ್ರದಲ್ಲಿ, ಅವ್ರ ಜಿಲ್ಲೆಯಲ್ಲಿ ಆಗ್ತಾ ಇರೋಂಥ ಸಮಸ್ಯೆ ಬಗ್ಗೆ, ಇಂಥವೆಲ್ಲ ಕೂಡ ಬಗ್ಗೆ ಪ್ರಸ್ತಾವನೆ ಕೂಡ ಅವ್ರು ಮಾಡಿದರು. ಸೊ ಇದನ್ನು ಇವತ್ತು ಅವರು ತೆಗೆದುಕೊಂಡು ಮಾಧ್ಯಮದಲ್ಲಿ, ನ್ಯಾಷನಲ್ ಮೀಡಿಯಾಲಿ ಇವತ್ತು ಅವರು ಕೊಟ್ಟಿದ್ದಾರೆ. ಅದು ಸತ್ಯ ಇದೆ. ಸೊ ಅದಕ್ಕೆ ಅವರು ಇನ್ವೆಸ್ಟಿಗೇಷನ್ಗೆ ನಾವು COD ಅವ್ರಿಗೆ ಕೇಳಿದಾಗ ಅವರು ವಾಪಸ್ ರಿಪ್ಲೈ ಮಾಡಿದಿರೋದು ಸತ್ಯ ಇದೆ, ಅದರಲ್ಲಿ ಸುಳ್ಳೇನಿಲ್ಲ. ನಾವು ಕೆಲವು ಫೈಲ್ ಮಾಡಿ ಕೇಳಿದ್ದೋ, ಇಲ್ಲಿ ನಮಗೂ ಮಾಹಿತಿ ಕೇಳೋದು, ನಮಗೂ ಮಾಹಿತಿ ಕೊಟ್ಟಿಲ್ಲ. ನೀವು ಕ್ಷಮಾಪಣೆ ಕೇಳಿ, ವಿಡ್ರಾ ಮಾಡಿ ಅಂತ ಹೇಳ್ತಾರೆ. ಫಸ್ಟ್ ನಾವು ಕೇಳಿದ ಮಾಹಿತಿ ನೀವು ಕೊಡ್ರಿ, ಆಮೇಲೆ ಮಿಕ್ಕಿದ ಮಾತು ಅಂತ ನಾವು ಹೇಳ್ತಾ ಇದ್ದೀವಿ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು ಈ ಸರ್ಕಾರದ ಜೊತೆಗೂಡಿ ಈ ಎಲ್ಲ ಫ್ರಾಡ್ಗಳಿಗೂ ಅವರು ಅನುಕೂಲ ಮಾಡಿಕೊಡ್ತಿದ್ದಾರೆ BJPಗೆ ಮತ್ತು ಗೌರ್ಮೆಂಟ್ಗೆ ಅನ್ನುವಂಥ ಒಂದು ಆರೋಪವನ್ನು ತುಂಬ ಗಂಭೀರವಾಗಿ ಮಾಡಿದ್ದಾರೆ. ನಾನು ಅವ್ರು ಏನು ಮಾತಾಡಿದ್ದಾರೆ ಸತ್ಯ ಇದೆ ಅಂತ ಹೇಳಿದ್ದೇನಲ್ಲ. ಈಗ ನೋಡಿ, ಈಗ ಆಯ್ತಪ್ಪ, ಯಾರು ವೋಟು ಎಲ್ಲ ಆಗ್ತಾನೆ ಅಂತ ಗೊತ್ತಿಲ್ಲ. ಬಟ್ ಈಸ್ ಇಟ್ ನಾಟ್ ದಿ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್? ಇದನ್ನು ನಂಬರ್ ಫೋನ್, ಈಗ ಯಾರು ನಿಮಗೆ ಡಿಲೀಟ್ ಮಾಡಬೇಕಂತ ಕೊಟ್ಟು ಒಂದು ಫೋನ್ ನಂಬರ್ ಕೊಡ್ತಾರಲ್ಲ, ಅವನ ಹೆಸರಿಗೆ OTP ಹೋಗ್ಬೇಕಲ್ಲ. ಇಟ್ ಈಸ್ ನಾಟ್ ಒನ್ ಮಿನಿಟ್ ಪ್ರೋಸೆಸ್. ಅವ್ನ ಅರ್ಜಿ ಕೊಟ್ಟ ತಕ್ಷಣ ಡಿಲೀಟ್ ಏನಾಗಲ್ಲ. OTP ಹೋಗ್ಬೇಕು, ಕನ್ಫರ್ಮೇಷನ್ ಆಗಬೇಕು. ಯಾರು ಕೊಟ್ಟವನಿಂತ ಅವನೇ ಕೊಟ್ಟವನ, ಬೇರೆಯವನೇ ಕೊಟ್ಟವ್ರ. ಡಿಲೀಟ್ ಮಾಡ್ಬೇಕಾದ್ರೆ ತಾನು ಸ್ವಂತ ನಾನು ಕೊಡಬೇಕು. ಇಲ್ಲ ಅಂದರೆ BLO ಅಬ್ಜೆಕ್ಷನ್ ಫೈಲ್ ಮಾಡಬೇಕು. BLA ಅಬ್ಜೆಕ್ಷನ್ ಫೈಲ್ ಮಾಡಬೇಕು, BLO ಬರೀಬೇಕು. ಅದೆಲ್ಲ ಪ್ರೋಸೆಸ್ ಆಗಬೇಕಲ್ಲ. ಇದನ್ನೇ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ದೇಶದ ಉದ್ದಗಲೂ ಕೂಡ ನಮ್ಮ ಮತ ನಮ್ಮ ಹಕ್ಕು, ನಿಮ್ಮ ಮತವನ್ನು ಕಾಯಬೇಕಾದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಕಮಿಷನ್. ಈಗ ಸುಪ್ರೀಂ ಕೋರ್ಟಲ್ಲೂ ಏನು ಹೇಳಿದ್ದಾರೆ? ಡೋಂಟ್ ಡಿಪೆಂಡ್ ಆನ್ ದಿ ಪೊಲಿಟಿಕಲ್ ಪಾರ್ಟೀಸ್, ಇಟ್ ಈಸ್ ಡ್ಯೂಟಿ ಆಫ್ ಎಲೆಕ್ಷನ್ ಕಮಿಷನ್ ಟು ಪ್ರೊಟೆಕ್ಟ್ ಎವ್ರಿ ಸಿಟಿಸನ್ಸ್, ಎವ್ರಿ ರೈಟ್ ಅಂತ ಹೇಳಿದ್ದಾರೆ. ನಾವು ಕಾಂಗ್ರೆಸ್ ಅವರು ಅಬ್ಜೆಕ್ಷನ್ ರೈಸ್ ಮಾಡಿಲ್ಲ, ದಳದವರು ಮಾಡಿಲ್ಲ, BJPಯವರು ಮಾಡಿಲ್ಲ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅವ್ರು ಮಾಡ್ತಾರೋ ಬಿಡ್ತಾರೋ, ಎಲೆಕ್ಷನ್ ಕಮಿಷನ್ನು ನ್ಯಾಯಬದ್ಧವಾದಂಥ ಮತದಾನವನ್ನು ಹಕ್ಕನ್ನು ಕಾಪಾಡಬೇಕು. ಯಾವಾಗ ಅದಕ್ಕೆ ಸರ್ವೆಗೆ ಹೋಗ್ತಾರೆ, ಮಿಕ್ಕಿದ್ದು ಹೋಗ್ತಾರೆ, ಇನ್ಕ್ಲೂಡಿಂಗ್ ದಿ ಡೆಪ್ಯೂಟಿ ಕಮಿಷನರ್, ಆಲ್ ವಿಲ್ ಬಿ ದಿ ಎಂಪ್ಲಾಯೀಸ್ ಆಫ್ ಎಲೆಕ್ಷನ್ ಕಮಿಷನ್.
ಅಂಡರ್ ದಿ ಕಂಟ್ರೋಲ್ ಆಫ್ ಎಲೆಕ್ಷನ್ ಕಮಿಷನ್ ಅವ್ರು ಕೆಲಸ ಮಾಡಬೇಕಾಗ್ತದೆ. ಸರ್ ಈಗ 18 ಲೆಟರ್ ಬರೆದು ಸರ್ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಕೋರ್ಟ್ ಮೇಲೆ ಸರ್ ಅಪ್ರೋಚ್ ಮಾಡಿಲ್ಲ, ಎಲೆಕ್ಷನ್ ಕಮಿಷನ್ ಮಾಹಿತಿ ಕೊಡ್ತಾ ಇಲ್ಲ. ನ್ಯಾಯಾಲಯಕ್ಕೆ ಯಾಕ್ರಿ ಹೋಗ್ಬೇಕು? ಸರ್ಕಾರ ನ್ಯಾಯಾಲಯ ಹೋಗ್ಬೇಕಾದ್ರೆ ಕಾಮನ್ ಮ್ಯಾನ್ ಪಾಪ ನ್ಯಾಯಾಲಯಕ್ಕೆ ಹೋಗ್ತಾರೆ. ನಾವು ಗೌರ್ಮೆಂಟೇ ಬರಿತಾ ಇದ್ದೀವಿ, ಅದನ್ನೇ ನಾವು ಹೇಳ್ತಾ ಇರೋದು. ಕೋರ್ಟ್ಗೆ ಯಾಕೆ ನಾವೇನು ಸರ್ಕಾರದವ್ರು ಅವ್ರ ಮೇಲೆ ಕೋರ್ಟ್ಗೆ ಹೋಗಕ್ಕಾಗ್ತದ? CID ಅವ್ರು ಹೋಗಕ್ಕಾಗ್ತದ? ಅವ್ರ ಮೇಲೆ ವಿಚಾರನ ತಿಳಿಸ್ತಾ ಇದ್ದಾರೆ ಅಷ್ಟೇ. ಬಿಜೆಪಿ ಲೀಡರ್ ರವಿಶಂಕರ್ ಪ್ರಸಾದ್ ಸರ್ ಕಾನೂನಿನ ಮೇಲೆ ಮತ್ತೆ ಸಂವಿಧಾನದ ಮೇಲೆ ಒಂದು ಚೂರು ಗೌರವ ಇಲ್ಲದಿರುವಂತ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿನ ಮಾಡಿ ಸುಳ್ಳು ಆರೋಪ ಮಾಡಿದ್ದಾರೆ ಎಂದಿದ್ದಾರೆ. ಅದು ಅವರ ಪತ್ರಿಕಾಗೋಷ್ಠಿ ಆಗಿದ್ದ ತಕ್ಷಣವೇ ಎಲೆಕ್ಷನ್ ಕಮಿಷನ್ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದೆ, ಅಲಿಗೇಷನ್ ಮಾಡಿರೋದೆಲ್ಲ ಸುಳ್ಳು ಅಂತೇಳಿ. ಬಟ್ ಡಾಟಾ ಯಾವುದು ಕೊಟ್ಟಿಲ್ಲ. ಈಗ ನಾವು ಲೆಟರ್ ಬರೆದಿರೋ ನಿಜ ತಾನೆ? ಆ ಲೆಟರ್ ರಿಲೀಸ್ ಆಗಿರ್ಬೇಕಲ್ಲ, ಲೆಟರ್ ರಿಲೀಸ್ ಆಗಿರ್ಬೇಕಲ್ಲ, ಮತ್ತೆ ಇನ್ನೇನು ಡಾಟಾ ಬೇಕು? ಅಲ್ಲ, ಎಲೆಕ್ಷನ್ ಕಮಿಷನ್ ಇಂದ ಯಾವುದೇ ಡಾಟಾ ಬಂದಿಲ್ಲ ಸರ್ ಇಲ್ಲಿ. ಎಲೆಕ್ಷನ್ ಕಮಿಷನ್ ರಿಲೀಸ್ ಮಾಡಬೇಕು. ನಾವು ನಮ್ಮ ಡೆಪ್ಟಿ ಕಮಿಷನರ್ ಆಗಿದ್ದಂಥ ಡೆಪ್ಟಿ ಕಮಿಷನರ್ ಎಲ್ಲ ಡಾಕ್ಯುಮೆಂಟ್ನ ನೀವು ತೆಗೆದು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಹೇಳಿದೀವಿ, ನಾವು ಹುಷಾರಾಗಿರಿ ಅಂತೇಳಿ. ಸರ್ ಇಷ್ಟು ಪತ್ರ ಬರೆದ್ರು ಅವ್ರು ಮಾಹಿತಿ ಕೊಡ್ತಾ ಇಲ್ಲ ಅಂದ್ರೆ ಯಾರೋ ಒಬ್ರು ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥನ? ನೀವೇ ಅದಕ್ಕೆ ಅರ್ಥನ ನೀವೇ ದಯವಿಟ್ಟು ಮಾಧ್ಯಮ ರಾಜ್ಯ ಜನತೆಗೆ ಏನು ನಡೆದಿದೆ ಅಂತ ದಯವಿಟ್ಟು ತಾವೇ ಎಲ್ಲದಕ್ಕೂ ಕೂಡ ಟ್ರಯಲ್ ನಡೆಸಿರಲ್ಲ, ಇದಕ್ಕೂ ಒಂದು ಟ್ರಯಲ್ ನಡೆಸಿ. ಚುನಾವಣಾ ಆಯೋಗ ಮಾಹಿತಿ ಕೊಡೋದ್ರಿಂದ ನಿಮ್ಗೆ ಹೇಗೆ CID ಇಂದ ಮಾಹಿತಿ ಕಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲ್ಲ ಸರ್. ಅದು ಹೇಗೆ ಸರ್? ಅದನ್ನ ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್. ಈ ದೇಶದಲ್ಲಿ ಮತದಾರದವ್ರಿಗೆ ಹಕ್ಕಿಗೆ ಭಂಗ ಆಗ್ತಾ ಇದೆ. ನಾವು ಮುಂದಕ್ಕೆ ಬರ್ತೀವಿ, ನಿಮ್ಮ ಓಟ್ನ ತೆಗೆದು ಇನ್ನೊಂದು ಬೂತ್ಗೆ ಹಾಕೋದು, ಇನ್ನೊಂದು ಓಟ್ನ ತೆಗೆದು ಇಲ್ಲ ಹಾಕೋದು, ಒಂದು ಮನೇಲಿ 4 ಜನ ಇತ್ತು ಅಂದರೆ 2 ಓಟ್ನ ಒಂದು ಬೂತಲ್ಲಿ ಇಡೋದು, 2 ಓಟ್ನ ಇನ್ನೊಂದು ಬೂತ್ಗೆ ಹಾಕೋದು, ಇವೆಲ್ಲ ಕೂಡ ನಡೀತಾ ಇದೆ. ಈಗ ಬಿಹಾರ ಮಾದರಿಯಲ್ಲೇ ಸೆಪ್ಟೆಂಬರ್ 25ರ ನಂತರ ಈ ಮತದಾರ ಪಟ್ಟಿ ಪರಿಷ್ಕರಣೆ ಕೂಡ ಮುಂದಾಗ್ತಾ ಇದೆ ಕೇಂದ್ರ ಚುನಾವಣಾ ಆಯೋಗ. ರಾಜ್ಯದಲ್ಲೂ ಕೂಡ ಇದನ್ನ ಯಾವ ರೀತಿ ಫಸ್ಟು ಈಗ ಏನು ಅವ್ರು ಮಾಡಲಿ, ಈಗ ಏನು ಮಾಡಬೇಕು ಅಂತಿದ್ದಾರೆ ಅದನ್ನು ನಾವೇನು ಅಬ್ಜೆಕ್ಷನ್ ರೈಸ್ ಮಾಡಿದ್ದೀವಿ, ಏನು ಇಶ್ಯೂ ಕೇಳಿದ್ದೀವಿ, ಏನು ಇನ್ಫಾರ್ಮೇಷನ್ ಕೇಳಿದ್ದೀವಿ ಅದು ಕೊಡಲಿ. COD ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾರದು ಅಂತ ಈಚೆ ಬರ್ತದಲ್ಲ, ಆ ಫೋನ್ ನಂಬರ್ ಈಚೆ ಬರ್ತದಲ್ಲ, ಯಾವ್ದಾದ್ರು ಒಂದು ಫೋನ್ ಅಡ್ರೆಸ್ಸಲ್ಲಿ ಅವರು ಮಾಡಿರ್ಬೇಕಲ್ಲ, ಇಲ್ಲ ಫೇಕ್ ನಂಬರಾ, ಹೊಸ ನಂಬರಾ, ಇನ್ನೊಬ್ಬ ಮಾಡಿದಾರಾ, ಅದೆಲ್ಲ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗಲಿ. ಬಟ್ ನೀವು ಬ್ಯಾಲೆಟ್ ಪೇಪರ್ ವಿಚಾರವಾಗಿ ಡಿಸಿಷನ್ ತಾಂತೀವಿ ಅಂತ ಹೇಳಿದ್ರೆ, ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಬ್ಯಾಲೆಟ್ ಪೇಪರ್ ತರ್ತೀವಿ ಅಂತ ಕ್ಯಾಬಿನೆಟ್ ಅಲ್ಲಿ ಎರಡು ಕ್ಯಾಬಿನೆಟ್ ಆದ್ರೂ ಚರ್ಚೆ ಆಗಿದ್ದಾರೆ. ಚರ್ಚೆ ಎತ್ತಿರ್ಬೇಕು, ಕಾನೂನಲ್ಲಿ ಅವಕಾಶ ಇರ್ಬೇಕಾದ್ರೆ. ಕಾನೂನಲ್ಲೇ ನೀವು ನನ್ನ ಇದನ್ನ ನೋಡಿ, ನೀವು ಎಲೆಕ್ಷನ್ ಕಮಿಷನ್ದು ರೂಲ್ಸ್ ಏನಿದೆ ನೋಡಿ, ಎಲೆಕ್ಷನ್ ಕಮಿಷನ್ ರೂಲ್ಸ್ ಅಲ್ಲೇ ಸಂಪೂರ್ಣವಾಗಿ ಅವ್ರಿಗೆ ಬ್ಯಾಲೆಟ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ಮೊದಲೇ ಮಾಡಿಕೊಟ್ಟಿದ್ದೀವಿ. ಸರ್ಕಾರ ಶಿಫಾರಸು ಮಾಡ್ತೀವಿ ಅಂತ ಹೇಳಿದೆ ಸರ್. ಅವಶ್ಯಕತೆ ಇಲ್ಲ, ಅದು ಆಲ್ರೆಡಿ ಅವ್ರಿಗೆ ಪವರ್ಸ್ ಇದೆ. ಅವರು ಕಾನೂನಾಗಿ ಬಂದ್ರೆ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಿಮ್ಮ ಎಲೆಕ್ಷನ್ ಕಮಿಷನರ್ ಹೇಳ್ತಾ ಇದ್ದಾರೆ. ನೋಡಪ್ಪ, ನಿನ್ನ ಮಾತೆಲ್ಲ ನಾನು ಕೇಳಕ್ಕೆ ತಯಾರಿಲ್ಲ. ನಮ್ಗೇನಾದ್ರು ಅಫಿಷಿಯಲ್ ಆಗಿ ಅವ್ರು ರೈಟಿಂಗಲ್ಲಿ ಕೊಟ್ಟರೆ ಅದಕ್ಕೆ ಕೇಳ್ತೀವಿ. ನಮ್ಮಲ್ಲಿರೋಂಥ ಆ್ಯಕ್ಟ್ ಪ್ರಕಾರ ನಾವು ಕೊಡ್ತೀವಿ. ಅದು ಡಿಲಿಮಿಟೇಷನ್ ಆದಮೇಲೆ ಡಿಪಾರ್ಟ್ಮೆಂಟ್ ಹೋಗಿ ಅವ್ರಿಗೆ ಅಪ್ರೋಚ್ ಮಾಡ್ತಾರೆ. ಸರ್ಕಾರ ವಿಲ್ ನಾಟ್ ಮಿಡ್ಲ್ ವಿತ್ ದಟ್. ದೇ ಹ್ಯಾವ್ ಆಥರೈಸ್, ದೇ ವಿಲ್ ಡೂ ಇಟ್. ಬ್ಯಾಲೆಟ್ ಪೇಪರ್ ಇದ್ರಲ್ಲೇ ಎಲೆಕ್ಷನ್ ಮಾಡ್ತೀರಾ ಸರ್? BBMP ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಕಮಿಷನ್ಗೆ ಏನು ಅವಕಾಶ ಇದೆ ಅದು ಮಾಡ್ತಾರೆ. ಮಾಜಿ ಮುಖ್ಯಮಂತ್ರಿಗಳು ಸರ್ ಒಂದು ಟ್ವೀಟ್ ಮಾಡಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ಅವರು. ಹೇಳ್ತಾರೆ, ರಾಜ್ಯದಲ್ಲಿರುವಂಥ ಸ್ಟಾರ್ಟಪ್ ಮತ್ತು IT ಕಂಪ್ನಿಗಳನ್ನ ಗುಂಡಿ ಕಂಪ್ನಿಗಳಾಗಿ ಮಾಡಿ ಅವುಗಳನ್ನ ಇಲ್ಲಿಂದ ಓಡಿಸುವಂಥ ಪ್ರಯತ್ನವನ್ನ DCM ಅವರು ಮಾಡ್ತಿದ್ದಾರೆ. ಆಯಿತು, ನೀನು MP ಸೆಂಟ್ರಲ್ ಮಿನಿಸ್ಟರ್ ಇದೆಯಪ್ಪ, ನೀನು ಕಾಂಟ್ರಿಬ್ಯೂಷನ್ ಬೆಂಗಳೂರು ನಗರಕ್ಕೆ ಏನು ಅನ್ನೋದು ಫಸ್ಟ್ ದಯವಿಟ್ಟು ತಿಳಿಸಿ. ಎಷ್ಟು ಹಣನ ಪ್ರೈಮ್ ಮಿನಿಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಹಣ ತಂದಿದ್ಯಾ ಬೆಂಗಳೂರು ನಗರಕ್ಕೆ ರಸ್ತೆಗಳನ್ನ ಮಾಡಲಿಕ್ಕೆ? ಹಿಂದೆ ಜವಾಹರ್ಲಾಲ್ ನೆಹರು ಮಿಷನ್ ಇತ್ತಪ್ಪ, ಮನಮೋಹನ್ ಸಿಂಗ್ ಕಾಲದಲ್ಲಿ, ಮೋದಿಯವ್ರ ಕಾಲದಲ್ಲಿ ಇಲ್ಲ. ಈಗ ನೀವು ಮೋದಿಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇದ್ದೀರಿ, ಭಾಳ ಸಂತೋಷ. ತಗೊಬನ್ನಿ ದುಡ್ಡನ್ನ, ಯಾಕೆ ತರ್ತಾ ಇಲ್ಲ? ಯಾಕೆ ಮೇಕೆದಾಟಿಗೆ ಒಂದೇ ನಿಮಿಷದಲ್ಲಿ ಪರ್ಮಿಷನ್ ಕೊಡ್ತೀನಿ ಅಂತ ಕೊಡ್ಸಿಲ್ಲ? ಮಾದಾಯಿಗೆ ಯಾಕೆ ಕೊಟ್ಟಿಲ್ಲ? UKP ವಿಚಾರ ಅವರೇನೋ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ನೀನು ಯಾಕೆ ನಿಮ್ಮ ಧ್ವನಿ ಎತ್ತಿಲ್ಲ? ರೈತರ ಮಕ್ಕಳು ಧ್ವನಿ ಸುಮ್ಮನೆ ಬರೀ ಟ್ವೀಟ್ ಮಾಡ್ಬಿಟ್ಟು ಒಂದು ಪೇಪರ್ ಹೇಳಿಕೆ ಕೊಟ್ಟರೆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಲ್ಲ. ನೋಡಿಯಮ್ಮ, ನಾವೆಲ್ಲ ಟೈಮ್ ಲೈನ್ ಕೊಟ್ಟಿದ್ದೀವಿ, ರೈಟಿಂಗಲ್ಲಿ ಬರ್ಕೊ ಬರಬೇಕು ಅಂತ ಹೇಳಿದ್ದೀನಿ. ಅಕೌಂಟಬಿಲಿಟಿ ಫಿಕ್ಸ್ ಮಾಡಿದ್ದೀವಿ.
ನಿನ್ನೆ ರಾತ್ರಿ ಮಳೆ ಬಿತ್ತು, ನೀವು ಹೆಂಗೆ ಮಳೆ ನೋಡಿದ್ರು ಏನೋ ಗೊತ್ತಿಲ್ಲ. ನಾವು ಓಲ್ಡ್ ನೈಟ್ ಎಚ್ಚರವಾಗಿದ್ದೆ, ಅರ್ಥ ಆಯ್ತಾ? ಆ ಮಳೆ ಬಿಡುವಾಗ ಏನೇನಾಯ್ತು ಅದು ಅಂತ ನನಗೆ ಗಾಬರಿ ಆಯಿತು ರಾತ್ರಿ ಎಲ್ಲ. ಈ ವಿಧಾನಸೌಧ ಪಕ್ಕದಲ್ಲೇ ನೋಡಿ, ಒಂದೇ ರಾತ್ರಿಗೆ ಸುಮಾರು ಒಂದು 20 ಗುಂಡಿ ಬಿದ್ದಾವೆ. ನಾನು ನೋಡಿದೆ, ನಾನೇ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ನೋಡಿದೆ ಅದನ್ನು. ಸೊ ಇದು ನೇಚರ್, ಇದು ಏನು ಮಾಡೋಕ್ಕಾಗಲ್ಲ. ಹಂಗಂತ ನಾವು ಮುಚ್ಚಲೇಬೇಕು, ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ. ಯಾರೋ 4 ಜನ ಟ್ವೀಟ್ ಮಾಡಿಬಿಡ್ತಾರೆ, ಇನ್ಯಾರೋ ಒಂದು ಪೊಲಿಟಿಕಲ್ಗೋಸ್ಕರ ಹೆಸರು ಬರ್ತದೆ ಅಂತ ಅಂದ್ಬಿಟ್ಟು ನೀವು ಮೀಡಿಯಾ ಅವರು ಪಿಕಪ್ ಮಾಡ್ತಾರೆ. ಬನ್ನಿ ನಾನು ತೋರಿಸ್ತೀನಿ, ಮಹಾರಾಷ್ಟ್ರ, ಡೆಲ್ಲಿ ಎಲ್ಲ ನಾನು ತೋರಿಸ್ತೀನಿ ಗುಂಡಿಗಳನ್ನೆಲ್ಲ. ಅಲ್ಲೇ ಯಾಕೆ ಬರ್ತಾಯಿಲ್ಲ, ಬರೀ ಬೆಂಗಳೂರದೇ ಯಾಕೆ ಬರ್ತಾಯಿದೆ ದೇಶದಲ್ಲಿ? ಅವ್ರು ಏನಾರು ಮಾಡ್ಕೊಳ್ಳಿರಿ, ಮಕ್ಳ ಕೈಲಾಕಿ ಇನ್ಸ್ಟಿಟ್ಯೂಷನ್ ಅವರು ಇನ್ಸ್ಟಿಟ್ಯೂಷನ್ನು ಟ್ವೀಟ್ ಮಾಡಿಬಿಟ್ಟು ಮಾಡಿದ್ರೆ ಅವರೆಲ್ಲ ಪಾಲಿಟಿಕ್ಸ್ ಮಾಡ್ತೀನಿ ಅಂದ್ರೆ ಪಾಲಿಟಿಕ್ಸ್ ಮಾಡಲಿ, ಎಲೆಕ್ಷನ್ ನಿಂತ್ಕೊಳ್ಳಿ ಅಂತವ್ರೆಲ್ಲ, ಅವ್ರಿಗೆ ಗೊತ್ತಾಗ್ತದೆ. ಸರ್, ಉದ್ಯಮಗಳು ಹೊರಗಡೆ ಹೋಗ್ತೀವಿ ಅಂತ ಒಂದಿಷ್ಟು ಬೆದರಿಕೆ ಹಾಕುವಂತ ಕೆಲಸ ಪಾಪ ಅವ್ರಿಗೇನೋ ಜನ ಇಲ್ಲ ಕರಿತಾ ಇದ್ದಾರೆ, ಅವ್ರಿಗೆ ಜನ ಇಲ್ಲ, ಹೋಗೋರೆಲ್ಲ ಕರಿತಾ ಇದ್ದಾರೆ. ಕರ್ಕೊಂಡು ಹೋಗ್ಲಿ, ಯಾರು ಬೇಡ ಅಂತ ಹೇಳ್ತಾರೆ? ಪ್ರೈಮ್ ಮಿನಿಸ್ಟರ್ ಯಾಕೆ ಇದನ್ನ ಗ್ಲೋಬಲ್ ಸಿಟಿ ಅಂತ ಕರೆದ್ರು? ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದ ಮನೆ ಮುಂದಿನ ರಸ್ತೆನೇ ಸರಿ ಮಾಡೋಕ್ಕಾಗಿಲ್ಲ, ಇನ್ನು ಬೆಳ್ಳಂದೂರು ರಸ್ತೆಗಳನ್ನ ಸರಿ ಮಾಡ್ತಾರ ಅಂತ ಕೇಳ್ತಿದ್ದಾರೆ. ಆಯ್ತು, ನಿಮ್ಮ ಮಾತನ್ನ ಕೇಳಲ್ಲ, ಅವ್ರಿಗೆ ಯಾರಿಗೂ ಉತ್ತರ ಕೊಡೋಕ್ಕೆ. ನನಗೆ ಈಗ 20 ಶನಿವಾರ ನಾನು CM ಮಾತಾಡಿದ್ದೀವಿ. ನಾನಾಗಲೇ ಆಫೀಸರ್ಸ್ ಕರೆದು ಮಾತಾಡಿದ್ದೀನಿ. ಶನಿವಾರ ಸಾಯಂಕಾಲ 6 ಗಂಟೆಗೆ CM ಕೂಡ ಒಂದು ರೌಂಡ್ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡ್ತಾರೆ. ನಾವು ಎಲ್ಲರಿಗೂ MLAಗಳಿಗೆ ಹೇಳಿದ್ವಿ, ನಾವೇನು ಗ್ರಾಂಟ್ ಕೊಡ್ತಾ ಇದೀವಿ ಅದನ್ನೆಲ್ಲ ಬರೀ ನೀವು ರೋಡ್ಗೆ ಉಪಯೋಗಿಸ್ಬೇಕು 75% ಅಂತ ಹೇಳಿದೀವಿ ನಾವು. ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ತಮ್ಮ ಸಮಾಧಾನ ಇದೆಯಾ ಸರ್? ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ನೋಡಿ, ಅದಕ್ಕೋಸ್ಕರನೇ ನಾವು 5 ಕಾರ್ಪೊರೇಷನ್ ಮಾಡಿ ಜಾಸ್ತಿ ಪೋಸ್ಟ್ಗಳು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದು ಸೂಪರ್ವೈಸರ್ ಮಾಡಬೇಕು. ಬರೀ ಗುಂಡಿ ಮುಚ್ಚೋದು ಒಂದರಿಂದನೇ ಪ್ರಾಬ್ಲಮ್ ಸಾರ್ಟ್ಔಟ್ ಆಗಲ್ಲ. ತಿರ್ಗಾ ಹೊಸ ರೋಡ್ಸ್ನ ಸರ್ಫೇಸ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆಲ್ಲ ನಾವು ಆಗಲೇ ಪ್ಲಾನ್ ಆಫ್ ಆ್ಯಕ್ಷನ್ ನಾವು ರೆಡಿ ಮಾಡಿಕೊಡಿದ್ವಿ. ಒಂದೊಂದು ಮಳೆಗೆ ಏನೇನು ಎಫೆಕ್ಟ್ ಆಗ್ತಿದೆ ಅಂತ ನನಗೆ ಅರಿವಿದೆ. ನಾನು ಟ್ರಾಫಿಕ್ ಅವ್ರು ಕರೆಸಿ, ನಾನು ಫಸ್ಟ್ ಟೈಮ್ ಟ್ರಾಫಿಕ್ ಅವ್ರಿಗೆ ನೀವು ಬೇರೆ ಜನ ಸಾರ್ವಜನಿಕರು ಕೊಡ್ತಾರೋ ಬಿಡ್ತಾರೋ, ನೀವು ಅದಕ್ಕೆ ನಿಮ್ಗೆ ಎಲ್ಲೆಲ್ಲಿ ಗುಂಡಿ ಇದೆ ಅನ್ನೋದು ನೀವು ಒಂದು ಪಟ್ಟಿ ಕೊಡಿ ಅಂತ ಹೇಳಿದ್ದೀನಿ. ನೋಡಿ, ಇಲ್ಲೇ ಇದೆ, ಅವ್ರು ಪಟ್ಟಿ ಕೊಟ್ಟಿದ್ದಾರೆ, ಅಲ್ಲೆಲ್ಲ ಇದೆ. ಅವರೊಂದು ಪಟ್ಟಿ ಕೊಟ್ಟಿದ್ದಾರೆ, 4000 ಚಿಲ್ಲರೆ ಗುಂಡಿಗಳಿದೆ ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಹೇಳಿದ್ದೀವಿ, ನಿಮ್ಗೆಲ್ಲ ಗುಂಡೆ ಇದೆ ನೀವೇ ಮಾಡಿಬಿಟ್ಟು ಅದನ್ನು ಸ್ಪಾಟ್ನೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು ನೀವು ಕಳಿಸಿ ಅಂತ ಸಾರ್ವಜನಿಕರು ಹೇಳಿದ್ದೀವಿ. ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀವಿ, ಎಲ್ಲರಿಗೂ ಹೇಳಿದ್ದೀವಿ. ಅದನ್ನು ಹೋಗಿ ನೋಡ್ಕೊಂಡು ಬಂದು ಏನು ಟೈಮ್ ಫ್ರೇಮಲ್ಲಿ ಅದನ್ನೆಲ್ಲ ಮುಚ್ಚಿ ಅಂತ ಹೇಳಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.